ನಮ್ಮ ಗದಗ ನಗರಕ್ಕ ಅದೇನಾಗೈತೋ ಏನು, ಎಲ್ಲ ಕಡೆ ಮಳಿ ಹೆಚ್ಚಾಗಿ ಅಲ್ಲಿ ಹಂಗಾತು ಇಲ್ಲಿ ಹಿಂಗಾತು ಅನ್ನೋ ಮುಂದಾನು ನಮ್ಮ ಗದಿನ್ಯಾಗ ಕುಡಿಯಾಕ ನೀರಿಲ್ರಿ ಅಂತ ಹೇಳಿದ್ರೆ ಬ್ಯಾರೆ ಊರಿನ ಮಂದಿ ನಿಂತ ನಗುವಂಗಾಗೈತಿ. ಅಲ್ರಿ ನಮ್ಮೂರಾಗ ಕೆರಿ ಕಟ್ಟಿ ಹೊಡ್ಯಾಕತ್ತಾವು, ಹಳ್ಳ ಹೊಳಿ ತುಂಬಿ ಹರಿಯಾಕತ್ತಾವು. ಇಂಥ ಪರಿಸ್ಥಿತಿ ಇದ್ರೂ ನೀವು ಊರಾಗ ಅದೀರಿ, ಕುಡಿಯಾಕ ನೀರಿಲ್ಲ, ಜಳಕಕ್ಕೆ ನೀರಿಲ್ಲ, ಬಟ್ಟೆಗೆ ನೀರಿಲ್ಲ, ಬಾಂಡ್ಯಕ್ಕೆ ನೀರಿಲ್ಲ ಅಂತ ಕೇಳಿದ್ರೆ ನಮ್ಗೆ ವಿಚಿತ್ರ ಆಕತ್ರಿಪ್ಪ ಅಂತ ಅನ್ನಕತ್ತಾರ. ಅದಕ್ಕೆ ಹೌದ್ರಿಪ್ಪ ಅದು ಹಂಗ ಅಂತ ನಾವು ಸಮಾಧಾನದ ಉತ್ತರ ಕೊಡುವಂಗಾಗೈತಿ ನಮ್ಮ ಪರಿಸ್ಥಿತಿ. ಈಗ ಒಂದು 10-12 ದಿನದ ಹಿಂದೆ ಮುಳುಗುಂದ ನಾಕಾದಾಗ, ಅದಾದ ಮೇಲೆ ಗಂಗಾಪುರ ಪೇಟೆಯಾಗ ಹೆಣ್ಮಕ್ಳೆಲ್ಲ ನಡಬರ್ಕ ರಸ್ತೆದಾಗ ಕುಂತ್ಕೊಂಡು ಸ್ಟ್ರೈಕ್ ಮಾಡಿದ್ರು. ಇದನ್ನ ನೋಡಿ BJP ಮಂದಿ ಎಲ್ಲ ನಗರಸಭೆಗೆ ಕಿಲಿ ಹಾಕಕ್ಕೂ ಹೋಗಿದ್ರು. DC ಅವರು ಬಂದು ಸಮಾಧಾನನೂ ಮಾಡಿದ್ರು. ಇನ್ನೇನು ಸಮಸ್ಯೆ ಬಗೆಹರಿಸೇ ಬಿಡ್ತಾರ ಅನ್ನೋರಾಗ ಇವತ್ತು ಮತ್ತೆ ಗಂಗಾಪುರ ಪೇಟೆಯಾಗ ಕುಂಬಾರೋಣಿ ಅಕ್ಕಾರು ತಂಗ್ಯಾರು ಅವ್ವಾರೆಲ್ಲ ಕೂಡಿ ಖಾಲಿ ಕೂಡ ಹಿಡ್ಕೊಂಡು ನಡು ರಸ್ತೆದಾಗ ಕುಂತು ಸಿಟ್ಟು ಹಾಯಕತ್ತಾರ. ಯಾಕ್ರಿ ಅವರ ಎಷ್ಟು ಸಿಟ್ಟಾಗಿರಿಲ್ಲ ಅಂತ ಕೇಳಿದ್ರೆ ಮತ್ತೇನು ಮಾಡೋದ್ರಿ ತಮ್ಮಾರ, ಎದೇದಕ್ಕೂ ಹನಿ ನೀರಿಲ್ಲ, ಅದಕ್ಕೆ ಏನಾರ ಆಗಲಿ ಇವತ್ತು 2ರಾಗ 1 ಆಗಬೇಕ ನೋಡ್ರಿ. ನೀರು ಕೊಟ್ರ ಹೊಕ್ಕಿವಿ, ಇಲ್ಲ ಅಂದ್ರೆ ಇಲ್ಲೇ ಸಾಯ್ತೀವಿ ಅಂತ ಗಪ್ಪ ಗಡದ ನಡಬರ್ಕ ರಸ್ತೆದಾಗ ಕುಂತಾರ. ಇಷ್ಟೆಲ್ಲ ನೋಡ್ಕೊಂತ ಸುಮ್ಮನೆ ಕುಂದ್ರಕ್ಕಿಂತ ರಗಡ ಅನುಭವ ಇದ್ದ ಅಧಿಕಾರಿಗಳು ನಮ್ಮ ಗದಿನ್ಯಾಗ ಅದಿರಿ. ಬೇಕಂದಾಗ ಹೆಂಗೆ ಬೇಕು ಹಂಗೆ ಪ್ಲ್ಯಾನ್ ಮಾಡ್ತೀರಿ, ನಿಮ್ಗೆ ಬೇಕಾದಂಗೆ ಯೋಜನೆ ತರ್ತೀರಿ. ಇದಕ್ಕೂ ಒಂದು ಒಳ್ಳೆ ಐಡಿಯಾ ಮಾಡ್ರಿ, ನೀರು ಕೊಡ್ರಿ ಅಂತ ಶಾಣೆ ಮಂದಿ ಒತ್ತಾಯ ಮಾಡಕತ್ತಾರ. ಈಗರ ಅಧಿಕಾರಿ ಮಂದಿ ಆಳು ಮಂದಿ ಕೂಡ್ಕೊಂಡು ಈ ಸಮಸ್ಯೆ ಬಗೆಹರಿಸ್ರಿ ಅನ್ನೋದ ನಮ್ಮ ಆಶೆ ಆಯ್ತು ನೋಡ್ರಿ. ರೈಸ್ ಆಫ್ ನ್ಯೂಸ್ ಗದಗ್.